ಶಿವಾಜಿ ಮಹಾರಾಜರ ಫ್ಲೆಕ್ಸ್ ಹಾಕಿದ್ರೆ ಗಲಭೆ ನಡೆಯುತ್ತಾ? ಆಪರೇಷನ್ ಸಿಂಧೂರ್ ಶೀರ್ಷಿಕೆಯ ರಂಗೋಲಿಯನ್ನ ಹಾಕಿದ್ದಕ್ಕೆ ಎಫ್ಐಆರ್ ದಾಖಲು. ಆಪರೇಷನ್ ಸಿಂಧೂರ್ ಅನ್ನೋದು ನಮ್ಮ ದೇಶದ ಸೈನಿಕರ ವೀರತ್ವದ ಸಂಕೇತನೇ ಹೊರತು ರಾಜಕೀಯ ಅಲ್ಲ. ಕೇರಳದಲ್ಲಿ ಕಮ್ಯುನಿಸ್ಟರ ಪ್ರಭಾವ ಹೇಗಿದೆ ಗೊತ್ತಾ? ಸಿ ಸದಾನಂದ ಮಾಸ್ಟರ್ ಅವರ ಕಾಲುಗಳನ್ನ ಟಿ.ಜೆ. ಜೋಸೆಫ್ ಅನ್ನುವ ಲೆಕ್ಚರರ್ ಒಬ್ಬರ ಕೈಗಳನ್ನ ತುಂಡರಿಸಿದ್ರು. ನಮಸ್ಕಾರ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ನೀವು ಕೇಳಿರಬಹುದು. ಶಿವಾಜಿ ಮಹಾರಾಜರು ಗಲಭೆಗೆ ಪ್ರಚೋದನೆಯಂತೆ. ಇವರಿಂದಾಗಿ ಗಲಭೆಗಳು, ಹೋರಾಟ, ಹೊಡೆದಾಟ ಎಲ್ಲ ನಡೆಯುತ್ತಂತೆ. ಈ ರೀತಿ ಹೇಳ್ತಾ ಇರೋದು ನಾನಲ್ಲ. ಈ ರೀತಿ ಒಂದು ಸ್ಟೇಟ್ಮೆಂಟ್ ಹರಿದಾಡ್ತಾ ಇರೋದು ಇಲ್ಲಲ್ಲ, ಬದಲಾಗಿ ಕೇರಳದಲ್ಲಿ ಓಣಂ ಸಂದರ್ಭದಲ್ಲಿ ದೇವಸ್ಥಾನದ ಸಮೀಪವೇ ಶಿವಾಜಿ ಮಹಾರಾಜರ ಒಂದು ಫ್ಲೆಕ್ಸ್ ಅನ್ನ ಹಾಕಿದ್ದಕ್ಕಾಗಿ ಇದು ಗಲಭೆಗೆ ಪ್ರಚೋದನೆಯನ್ನ ನೀಡಿದಂತಾಗುತ್ತೆ. ಇದರಿಂದ ಗಲಭೆಗೂ ಕಾರಣ ಆಗಬಹುದು ಅಂತ ಹೇಳಿ ಅಲ್ಲಿನ ಪೊಲೀಸರು ಫ್ಲೆಕ್ಸ್ ಹಾಕಿದ್ದವರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಕೇವಲ ಫ್ಲೆಕ್ಸ್ ಹಾಕಿದ್ದಕ್ಕಾಗಿ ಮಾತ್ರ ಅಲ್ಲ, ರಂಗೋಲಿ ಬಿಡಿಸಿದ್ದಕ್ಕೂ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಕೇರಳದ ಕೊಲ್ಲಂ ಜಿಲ್ಲೆಯ ಪಾರ್ಥಸಾರಥಿ ದೇವಸ್ಥಾನದ ಮುಂಭಾಗದಲ್ಲಿ ಓಣಂ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಶೀರ್ಷಿಕೆಯ ಪೂಕ್ಕಳಂ ಅಂದರೆ ರಂಗೋಲಿಯನ್ನು ಬಿಡಿಸಿದ್ರು. ಇದನ್ನು ಬಿಡಿಸಿದ್ದಕ್ಕಾಗಿ 27 RSS ಕಾರ್ಯಕರ್ತರ ಮೇಲೆ ಎಫ್ಐಆರ್ ಅನ್ನು ಅಲ್ಲಿನ ಪೊಲೀಸರು ದಾಖಲಿಸಿದ್ದಾರೆ. ಅಷ್ಟಕ್ಕೂ ಈ ರಂಗೋಲಿಯನ್ನು ಬಿಡಿಸಿದ್ದು ಮಾಜಿ ಸೈನಿಕ ಶರತ್ ಮತ್ತು ಸೈನಿಕ ಅಶೋಕ್ ಅನ್ನುವರು. ದೇವಸ್ಥಾನದ ಸಮಿತಿಯ ದೂರಿನ ಮೇಲೆಗೆ ಇವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಕೇರಳದ ಪೊಲೀಸರು ಇವರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, 2023ರಲ್ಲಿ ಕೇರಳದ ಹೈಕೋರ್ಟ್ ದೇವಸ್ಥಾನದ ಮುಂಭಾಗದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಚಿಹ್ನೆಗಳನ್ನು ಮತ್ತು ಧ್ವಜಗಳನ್ನು ಬಳಸಬಾರ್ದು, ಜೊತೆಗೆ ರಾಜಕೀಯ ಘೋಷಣೆಗಳನ್ನು ಕೂಗಬಾರ್ದು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ಪೊಲೀಸರು ಇವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ರಾಜಕೀಯ ಘೋಷಣೆಯನ್ನು ಕೂಗಬಾರ್ದು, ರಾಜಕೀಯ ಚಿಹ್ನೆ ಅಥವಾ ರಾಜಕೀಯ ಧ್ವಜವನ್ನು ಬಳಸಬಾರ್ದು ಅನ್ನುವಂಥದ್ದು ಸರಿ. ಆದರೆ ಇಲ್ಲಿ ಇವರು ಬಿಡಿಸಿರುವಂಥದ್ದು ಆಪರೇಷನ್ ಸಿಂಧೂರ್ ಅನ್ನುವ ಶೀರ್ಷಿಕೆಯ ಒಂದು ರಂಗೋಲಿ. ಯಾವುದೇ ರೀತಿ ಧ್ವಜಗಳನ್ನು ಅಥವಾ ಚಿಹ್ನೆಗಳನ್ನು ಇವರು ಇಲ್ಲಿ ಬಳಸಲಿಲ್ಲ. ಇಲ್ಲಿ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಹಾಗಾದರೆ ರಾಜಕೀಯನಾ? ಈ ಶೀರ್ಷಿಕೆಯಲ್ಲಿ ರಾಜಕೀಯ ಏನಿದೆ? ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ನಮ್ಮ ದೇಶದ, ನಮ್ಮ ಸೈನಿಕರ ವೀರತ್ವದ ಸಂಕೇತ. ಇದರಲ್ಲಿ ರಾಜಕೀಯ ಏನಿದೆ? ಸೊ ಇವರು ಈ ರೀತಿಯಾಗಿ RSS ಕಾರ್ಯಕರ್ತರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿದ್ದಕ್ಕಾಗಿ ಕೇರಳದ BJP ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಎಫ್ಐಆರ್ ಹಾಕಿದ್ದೇ ದೇಶದ್ರೋಹದ ಕೆಲಸ. ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಭಾರತೀಯ ಯೋಧರ ವೀರತ್ವದ ಸಂಕೇತ. ಇದನ್ನ ಗೌರವಿಸಬೇಕೇ ಹೊರತು ಅವರಿಗೆ ಶಿಕ್ಷೆಯನ್ನ ನೀಡಿದ್ದು ತಪ್ಪು ಅಂತ ಹೇಳಿದ್ದಾರೆ. ಕೊಲ್ಲಂ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಕೇರಳದ ಪಾಲಕ್ಕಾಡ್, ತ್ರಿಶೂರ್ ಮತ್ತು ಕೋಯಿಕೋಡ್ನಲ್ಲೂ ಕೂಡ ಇವರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಸೊ ಕೇರಳದಲ್ಲಿ ಕಮ್ಯುನಿಸ್ಟರ ಪ್ರಭಾವ ಯಾವಾಗ ಹೆಚ್ಚಾಗ್ತಾ ಹೋಯಿತೋ ಆಗ ಅಲ್ಲಿನ ಬಾವುಟ ರಕ್ತದಿಂದ ಕೆಂಪಾಗ್ತಾ ಹೋಯಿತು. ಇದರ ಪ್ರತಿಫಲ ಏನು ಗೊತ್ತಾ? ಕೇರಳದಲ್ಲಿ RSSನ ಸಹ ಕಾರ್ಯವಾಹಕರಾಗಿದ್ದ ಸಿ ಸದಾನಂದ ಮಾಸ್ಟರ್ ಅವರ ಕಾಲುಗಳನ್ನು ಕೇರಳದ CPIನ ಕಾರ್ಯಕರ್ತರು ತುಂಡರಿಸಿದ್ರು. ನಿಷೇಧಿತ PFIನ ಸದಸ್ಯರುಗಳು ಟಿ.ಜೆ. ಜೋಸೆಫ್ ಅನ್ನುವ ಕ್ರಿಶ್ಚಿಯನ್ ಲೆಕ್ಚರರ್ ಒಬ್ಬರ ಕೈಯನ್ನೇ ತುಂಡರಿಸಿದ್ರು. ಇವೆರಡೂ ಘಟನೆಗಳು ನಮ್ಮ ಮುಂದೆನೆ ಪಬ್ಲಿಕ್ ಡೊಮೇನ್ನಲ್ಲಿದೆ. ಹಾಗಾಗಿ ಕೇರಳ ಬದಲಾಗಲಿಲ್ಲ ಅನ್ನೋದಕ್ಕೆ, ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಇದ್ರೆ ಒಂದು ರಾಜ್ಯ ಹೇಗಿರುತ್ತೆ ಅನ್ನೋದಕ್ಕೆ ಕಣ್ಣ ಮುಂದೆ ನಡೆದಿರುವಂತಹ ಇವೆರಡು ಘಟನೆಗಳೇ ಸಾಕ್ಷಿ. ಸೊ ಈಗ ಶಿವಾಜಿ ಮಹಾರಾಜರ ಫ್ಲೆಕ್ಸ್ ಹಾಕಿದ್ರೆ ಗಲಭೆಗೆ ಪ್ರಚೋದನೆ ನೀಡುತ್ತೆ, ಆಪರೇಷನ್ ಸಿಂಧೂರ್ ಶೀರ್ಷಿಕೆಯ ರಂಗೋಲಿ ರಾಜಕೀಯ ಪ್ರೇರೇಪಿತ ಅಂತ ಹೇಳಿ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಸೊ ಇದೇ ರೀತಿ ನಡೀತಾ ಹೋದರೆ ಅಲ್ಲಿನವರು ಬದುಕೋದಕ್ಕೆ ಸಾಧ್ಯನಾ? ಹಿಂದೂಗಳ ಪರಿಸ್ಥಿತಿ ಏನು ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ.